ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಾನೊಬ್ಬ ಸೇವಕ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೋರುತ್ತಾ, ನಾನು ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹುಬ್ಳಿ ಟ್ರ್ಯಾಕ್ನಲ್ಲಿ ಎಷ್ಟೆಷ್ಟು ಅಭ್ಯರ್ಥಿಗಳು 40+ ಅಂಕ ಪಡೆದಿದ್ದಾರೆ, 50 ಗಂಟ ಎಷ್ಟು ಅಭ್ಯರ್ಥಿಗಳು ರೀಚ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು ಸ್ನೇಹಿತರೆ, ನಾನು ಈಗಾಗಲೇ ಹುಮ್ನಾಬಾದಲ್ಲಿ ಏನು ಟ್ರ್ಯಾಕ್ ಟೆಸ್ಟ್ ನಡೆದಿತ್ತು ಅದರದ್ದು ಡೀಟೇಲ್ ನಿಮಗೆ ಈಗಾಗಲೇ ಕೊಟ್ಟಿದ್ದೀನಿ. ಇಲ್ಲಿ ಹುಬ್ಳಿಯಲ್ಲಿಂದು ಕೂಡ ಯಾವ ಥರ ನಡೀತಾ ಇದೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಹುಬ್ಬಳ್ಳಿಯಲ್ಲಿ ನಡೀತಿರುವ ಚಾಲನಾ ವೃತ್ತಿ ಪರೀಕ್ಷೆ. ಇದು ದಿನಾಂಕ 20/2/2025ರಿಂದ 10/3/2025 ಒಂದು ವೆಬ್ಸೈಟಲ್ಲಿ ಡಾಟಾ ಬಿಟ್ಟಿದ್ದರು ಇಲಾಖೆಯವರು. ಆ ಒಂದು ಡಾಟಾನ ಕ್ರೋಢೀಕರಿಸಿ ನಾನು ನಿಮಗೆ ಟೋಟಲ್ ಮಾಡಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲಿ ಯಾವ ಅಂಕಿ ಸಂಖ್ಯೆಗಳು ಬಿಟ್ಟು ಹೋಗಿದ್ದರೆ ಇಲ್ಲಿ ಕೂಡ ಬಿಟ್ಟು ಹೋಗಿರುತ್ತೆ. ನೀವು ನೋಡ್ಬೋದು ಸ್ನೇಹಿತರಲ್ಲಿ. ಇಲ್ಲಿ ಪಡೆದ ಅಂಕಗಳು, ಒಟ್ಟು ಅಭ್ಯರ್ಥಿಗಳು. ಈ ಥರ ಒಂದು ನಾನು ಕಾಲಮ್ ಮಾಡಿದ್ದೀನಿ. ನೀವು ನೋಡ್ಕೋಬೋದು. ಇಲ್ಲಿ ನೋಡಿ ಸ್ನೇಹಿತರಲ್ಲಿ 0 ಅಂಕ ಪಡೆದವರು 26 ಜನ. ಯಾವ ದಿನಾಂಕದಿಂದ 20ರಿಂದ 10 ಗಂಟೆ ಅಂದರೆ ಟೋಟಲ್ 15 ದಿನ ನಡೆದಿದೆ. ಅದರಲ್ಲೇ ರಜೆಗಳೆಲ್ಲ ಕಳೆದು ಟೋಟಲ್ 15 ದಿನ ವೃತ್ತಿ ಪರೀಕ್ಷೆ ನಡೆದಿದೆ. 15 ದಿನದ ಡಾಟಾ ಈ ಥರ ಇದೆ. 0ಯಿಂದ 26 ಅಂಕ, 0 ಅಂಕ ಪಡೆದವರು 26 ಜನ, 1 ಅಂಕ ತೊಗೊಂಡವರು ಒಬ್ಬರು, 2 ಅಂಕ ಪಡೆದವರು 6 ಜನ. ಈ ಥರ ಇದೆ ಸ್ನೇಹಿತರೆ. ನಾವು ಡೈರೆಕ್ಟಾಗಿ 40+ ಅಂಕ ತೊಗೊಂಡವ್ರನ್ನ ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, 40 ಅಂಕ ಪಡೆದ ಅಭ್ಯರ್ಥಿಗಳು 45 ಜನ ಇದ್ದಾರೆ. 40ವರೆ ಪಡೆದವರು 42, 41 ಅಂಕ ಪಡೆದವರು 36, 41ವರೆ 22 ಜನ, 42 ಅಂಕ ಪಡೆದವರು 56 ಜನ, 42ವರೆ ತೊಗೊಂಡವರು 30, 43 ತೊಗೊಂಡವರು 50, 43ವರೆ ತೊಗೊಂಡವರು 44, 44 ಅಂಕ ಪಡೆದವರು 54, 44ವರೆ ಪಡೆದವರು 37 ಜನ. ಹಾಗೆ ನೋಡ್ತಾ ಮುಂದೆ 45 ಅಂಕ ಪಡೆದವರು 50 ಜನ, 45ವರೆ ತೊಗೊಂಡವರು 30, 46 ತೊಗೊಂಡವರು 67, 46ವರೆ ತೊಗೊಂಡವರು 26, 47 ತೊಗೊಂಡವರು 58, 47ವರೆ ತೊಗೊಂಡವರು 29, 48 ತೊಗೊಂಡವರು 29, 48ವರೆ ತೊಗೊಂಡವರು 9, 49 ತೊಗೊಂಡವರು 16, 49ವರೆ ತೊಗೊಂಡವರು 7 ಜನ, 50ಕ್ಕೆ 50 ತೊಗೊಂಡವರು 10 ಜನ. ಇಲ್ಲಿ ನೋಡ್ಬೋದು ನೀವು, ಹುಮ್ನಾಬಾದ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 50ಕ್ಕೆ 50 ಪಡೆದರು 4 ಜನ ಏನಿದ್ದಾರೆ ಸ್ನೇಹಿತರೆ. ಇಲ್ಲಿ 50ಕ್ಕೆ 50 ಪಡೆದರು 10 ಜನ ಇದ್ದಾರೆ. ಇದೊಂದು ಡಾಟಾ ಕೇವಲ 15 ದಿನದಿಂದ ಒಂದು ಡಾಟಾ ಆಗಿರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲಿ ಟೋಟಲ್ ಈ ಒಂದು ಹುಬ್ಬಳ್ಳಿ ಒಂದು ಟ್ರ್ಯಾಕ್ ಟೆಸ್ಟಲ್ಲಿ 40ರಿಂದ 44ವರೆ ಅಂಕ ಪಡೆದವರು 416 ಜನ ಇದ್ದಾರೆ. 45ರಿಂದ 50 ಅಂಕ ಪಡೆದವರು 331 ಜನ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ NWKSRTC ಬಿಟ್ಟಿರುವ ಅಂಕಿ ಸಂಖ್ಯೆ ಆಧಾರದಲ್ಲಿ ಈ ಪಟ್ಟಿ ತಯಾರಿಸಲಾಗಿದೆ. ದಿನಾಂಕ 20/2/2025 ಮತ್ತು ಅದಕ್ಕಿಂತ ಹಿಂದಿನ ಅಂಕಿ ಸಂಖ್ಯೆ ಲಭ್ಯ ಇರುವುದಿಲ್ಲ. ಇದು ಜಸ್ಟ್ ಈ ಒಂದು 20ನೇ ತಾರೀಕಿನಿಂದ 2ನೇ ತಿಂಗಳು. ಅದಕ್ಕಿಂತ ಹಿಂದೇನು ನಡೆದಿದೆ ಅದು ಅಂಕಿ ಸಂಖ್ಯೆ ಇದರಲ್ಲಿ ಆ್ಯಡ್ ಆಗಿಲ್ಲ ಸ್ನೇಹಿತರೆ. ಅದು ವೆಬ್ಸೈಟಲ್ಲೂ ಕೊಟ್ಟಿಲ್ಲ, ಹಿಂಗಾಗಿ ಅದು ಟೋಟಲ್ ಡಾಟಾ ಸಿಗಲ್ಲ ಸ್ನೇಹಿತರೆ. ಇಲ್ಲಿ ಒಂದು ನೋಡ್ತಾ ಇದ್ದರೆ ಹಿಂದೆಷ್ಟು ಜನ ಇನ್ನೂ ಪಾಸ್ ಆಗಿದ್ದಾರೆ, ಇರೋದು ಪೋಸ್ಟ್ ಸ್ವಲ್ಪ, ಅದರಲ್ಲಿ ಎಷ್ಟು ಕಾಂಪಿಟೇಷನ್ ಆಗುತ್ತೆ ಅಂತಲೇ ನೀವೇನೇ ಯೋಚಿಸ್ಬೋದು ಸ್ನೇಹಿತರೆ. ಇನ್ನು ಯಾರ್ಯಾರು ಹೋಗೋರಿದ್ದಾರೆ ಅಂದರೆ ನಾವು ಎಷ್ಟು ಅಂಕ ನೀವು ಹೊಡಿಬೇಕು ಅಂತಕ್ಕಂಥದ್ದು ನಿಮ್ಮ ಒಂದು ಮೈಂಡಲ್ಲಿ ಇರಬೇಕು ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ. ಹುಮ್ನಾಬಾದಲ್ಲಿ 40ರಿಂದ 44ವರೆ ಅಂಕ ಹೊಡೆದವರು 325 ಜನ, ಹುಬ್ಬಳ್ಳಿಯಲ್ಲಿ 416. ಬರೀ ಇದು 15 ದಿನ ಡಾಟಾ ಮಾತ್ರ. 741 ಜನ ಇಲ್ಲಿ 40ರಿಂದ 44ವರೆ ಹೊಡೆದವರು ಆದರು. ಅದೇ ರೀತಿ 45ರಿಂದ 50 ಅಂಕ ಪಡೆದವರು 205 ಜನ, ಹುಮ್ನಾಬಾದಲ್ಲಿ 331 ಹುಬ್ಬಳ್ಳಿಯಲ್ಲಿ. ಇದು
536 ಆಯಿತು ಸ್ನೇಹಿತರೆ. ಅಲ್ಲಿ ನಮಗೆ ಪೋಸ್ಟ್ ಇರೋದೆಷ್ಟು 686 ಬರುತ್ತೆ. ಬ್ಯಾಕ್ಲಾಗ್ ಡ್ರೈವರ್ ಪೋಸ್ಟು ಜೊತೆಗೆ ಡಿಕನ್ಸಿ ಎರಡು ಕಳೆದ್ರೆ ಉಳಿಯೋದು 686. ಅದರಲ್ಲಿ 343 ಪೋಸ್ಟ್ ಮಾತ್ರ ಜನರಲ್ ಮೆರಿಟೋರಿಗಿರುತ್ತವೆ. ಮಿಕ್ಕಿದ್ದು ಎಲ್ಲ 343 ಪೋಸ್ಟು ಕ್ಯಾಟಗರಿಗಳಿಗೆ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ಬೋದು, ನೀವೇ ಯೋಚಿಸಬಹುದು ಎಷ್ಟು ಅಂಕ ಪಡೆದರೆ ನಿಮ್ಮದು ಜಾಬ್ ಆಗಬಹುದು ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಥರ ಒಂದು ಅಂಕಿ ಸಂಖ್ಯೆ ಇದೆ ಸ್ನೇಹಿತರೆ. ಇನ್ನು ಯಾರ್ಯಾರೆಲ್ಲ KSRTCಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ವಾಯುವ್ಯದಾಗ ಕೂಡ ಹಾಕಿದ್ದಾರೆ. ಸೊ ನಿಮಗೆ ಇಲ್ಲಿ KSRTCಯಲ್ಲಿ ಸ್ವಲ್ಪ ಅಂಕ ಕಡಿಮೆ ತೊಗೊಂಡ್ರೂ ಕೂಡ ಆಗುವ ಚಾನ್ಸ್ ಜಾಸ್ತಿ ಇದೆ. ಸ್ವಲ್ಪ ಕಡಿಮೆ ಅಂಕ ಅಂದರೆ 45+ ತೊಗೊಂಡ್ರೆ ಭರವಸೆ. 42, 43, 44 ಈ ಥರ ಏನಾರ ನಿಮ್ಮ ಇತ್ತು, ಜೊತೆಗೆ ಡೇಟ್ ಆಫ್ ಬರ್ತ್ ಕೂಡ ಕಡಿಮೆ ಇತ್ತು ಅಂತಂದರೆ ಕ್ಯಾಟಗರಿಯಲ್ಲಿ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಈ NWKSRTCಯಲ್ಲಿ ಜನರಲ್ ಬಂದು 47.5, 48 ಮೇಲೇ ಜನರಲ್ ನಿಲ್ಲುತ್ತೆ. ಕ್ಯಾಟಗಿರಿ ಬಂದು 45 ಮೇಲೇ ಕ್ಯಾಟಗಿರಿ ನಿಲ್ಲಬಹುದು. ನಿಮ್ಮ ಕ್ಯಾಟಗಿರಿಯಲ್ಲಿ ಏನಾದ್ರು ಕಾಂಪಿಟೇಷನ್ ಇಲ್ಲ ಅಂತಂದರೆ ನೀವು ಜಸ್ಟ್ ಪಾಸ್ ಆದ್ರೂ ಆಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ಹೆಚ್ಚು ಜಾಸ್ತಿ ಕಾಂಪಿಟೇಷನ್ ಇರೋದರಿಂದ ಡೇಟ್ ಆಫ್ ಬರ್ತ್ ಕೂಡ ಕಡಿಮೆನೇ ನಿಲ್ಲುತ್ತೆ, ಜೊತೆಗೆ ಅಂಕ ಜಾಸ್ತಿ ನಿಲ್ಲುವ ಸಂಭವ ಜಾಸ್ತಿ ಇದೆ ಸ್ನೇಹಿತರೆ. ಸೊ ನೋಡೋಣ ನಾವು ಮುಂದಿನ ದಿನಗಳಲ್ಲಿ ಅದು ನೋಡೋಣ ಸ್ನೇಹಿತರೆ, ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಏನು ಅಂತೇಳಿ. ಈ ಒಂದು ಅಂಕಿ ಸಂಖ್ಯೆ ನೆಕ್ಸ್ಟ್ ಅಭ್ಯರ್ಥಿಗಳು ಏನು ಚಾಲನಾವೃತ್ತಿ ಪರೀಕ್ಷೆಗೆ ಹೋಗ್ತೀರಾ, ಎಷ್ಟು ನೀವು ಅಂಕ ಪಡಿಬೇಕು ಅಂತಕ್ಕಂಥ ಒಂದು ಮಾಹಿತಿ ಅಭ್ಯರ್ಥಿಗಳಿಗೆ ಕೂಡ ಇರಲಿ ಅಂತಕ್ಕಂಥ ಮಾಹಿತಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು. ಯಾಕಂದರೆ ಈ ರೀತಿ ನಿಮಗೆ ಹೊಸ ಒಂದು ಅಪ್ಡೇಟ್ಗಳು ನಾನು ನಿಮಗೆ ನಿರಂತರವಾಗಿ ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಅದರಿಂದ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ನೀವು ಕೇಳಬಹುದು ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.